ಅಂದ್ರೆ ಅಂದ್ರೆ ಅವ್ರ ಬಗ್ಗೆ ಹೇಳ್ತೀನಿ. ಅವ್ರಿಗಿಂತ ಫಸ್ಟ್ ನಿಮ್ ಕೇಳೋಣ ಗೊತ್ತಲ್ವಾ. ಇವ್ರ ಮಾಸ್ಟ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ಹಳಬ್ರು. ಅಣ್ಣ ನಿಮ್ ಮಾಸ್ಟ್ರು ಬಗ್ಗೆ ಇವತ್ತು ಕ್ಲಾಸ್ ನೋಡ್ತಿದ್ದೀರಾ ತುಂಬಾ ದಿನ ಮೇಲೆ, ಹೆಂಗ್ ಅನ್ಸಿದೆ? ತುಂಬಾ ದಿನ ಅಲ್ಲ, ತುಂಬಾ ವರ್ಷ ಆದ್ಮೇಲೆ ಗೈಸ್, ತುಂಬಾ ಲಾಂಗ್ ಟರ್ಮ್. ಬನ್ನಿ ನೋಡೋಣ. ನೋಡಿ ಇದೆ ಲೊಕೇಶನ್ ಅವ್ರದ್ದು, ನೋಡಿ ಈ ಲೊಕೇಶನ್. ಆಮೇಲೆ ಇದ್ರ ಬಗ್ಗೆ ಅಡ್ರೆಸ್ ಹೇಳ್ತೀನಿ, ಜಾಯ್ನ್ ಆಗಿ ಗೈಸ್. ಚಂದ್ರಪಟ್ಟಣದಲ್ಲಿ ಇರೋದು ನೋಡಿ. ಇವ್ರದೇ ಕ್ಲಾಸ್, ಅಂದ್ರೆ ಇವ್ರ ಕ್ಲಾಸೇ ಇದು. ಇವ್ರು ಅವಾಗಿದ್ದಾಗ ಇವ್ರು ಕರಾಟೆ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಅವ್ರ ಮಾಸ್ಟರ್ನು ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ. ಸ್ಟೆಪ್ಸು, ಈ ಸ್ಟೆಪ್ಸ್ ಅಲ್ಲಿ ನೋಡಿ ಕ್ಲಾಸ್ ಹಿಂಗ್ ಐತೆ ನೋಡಿ, ಹೆಂಗ್ ಡಿಸೈನ್ ಮಾಡ್ಕೊಂಡು ನೋಡಿ. ಸಗ ಮಾಡಿದಾರೆ ಗೈಸ್, ಖುಷಿ ಆಗುತ್ತೆ ತರ ಚೆನ್ನಾಗಿ ಮಾಡಿದ್ದಾರೆ. ಸರ್ ಲೈಟ್ ಇಲ್ವಾ? ಸರ್ ಒಂದು ಹಾಯ್ ಮಾಡಿ, ಹಂಗೇನೆ ಹಾಯ್ ಮಾಡಿ. ನಿಮ್ದು ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದ? ಒಂದು 30 ಇಯರ್ಸ್ ಟ್ರೈನಿಂಗ್ ಆಗಿದೆ. 30 ಇಯರ್ಸ್ ಟ್ರೈನಿಂಗು. ಹಾಂ ಅಂದರೆ ನಾವು ಪ್ರೈವೇಟಲ್ಲೇ 17 ವರ್ಷ ಕಲಿತು, ಪ್ರೈವೇಟ್ ಮಾಸ್ಟರ್ ಹತ್ರ. ಅನಂತರ ಸರ್ಟಿಫಿಕೇಟ್ ಮಾಡಬೇಕು ಅನ್ನೋ ಮೈಂಡಲ್ಲಿ ನಾವು ಫಸ್ಟು ಒಕಿನವಾದಲ್ಲಿ ಮಾಡಿದ್ವು. ಅನಂತರ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಐಸ್ಕಿಲ್ ಮಾರ್ಟಿ ಎಲ್ಲ ಆರ್ಟ್ಸ್ ಅಂತ ಇದೆ, ಅದ್ರಲ್ಲಿ ಮಾಡ್ದೋ. ಮತ್ತು ಒಕಿನವ ಡ್ರ್ಯಾಗನ್ ಸಂಸ್ಥೆಯಲ್ಲಿ ಈಗ 5th ಡನ್ ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಇನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದೀವಿ, ಇನ್ನು ಕ್ಲಾಸ್ ಎಲ್ಲ ಮಾಡ್ತಾ ಇದ್ವಿ. ಒಕಿನೋ ನ್ಯಾಷನಲ್ ಇಂಟರ್ನ್ಯಾಷನಲ್ ಇದು ನಿಮ್ಗೇನ ಇದು? ಹೌದು ಸರ್. ಸರ್ ಅಂದರೆ ಇದು ಸಂಸ್ಥೆ ಗ್ರ್ಯಾಂಡ್ ಮಾಸ್ಟ್ರು ಬಂದು ಸಿಕಂದ್ರಾಬಾದಲ್ಲಿ ಶ್ರೀನಿವಾಸನ್ ಅಂತ ಇದ್ದಾರೆ ಗ್ರ್ಯಾಂಡ್ ಮಾಸ್ಟ್ರು. ನಮ್ಮ ಚಿದಾನಂದ ಅಂದ್ಬಿಟ್ಟು ಇಲ್ಲಿ ಅರಗ್ನಳ್ಳಿ ಅವರು, ಗಣಸಿ ಹತ್ರ, ಅವ್ರು ಬಂದು ನಮ್ಮ ಕ್ಲೋಸ್ ಫ್ರೆಂಡು. ಅವ್ರ ಕಡೆಯಿಂದ ಇದು ಮಾಡಿದ್ವಿ. ಟೇಕಿಂಗ್ ಒಕಿನವ ಡ್ರ್ಯಾಗನ್ ಸಂಸ್ಥೆ ಇದೆ ಬೆಂಗಳೂರು ಸಂಸ್ಥೆ ಬ್ರ್ಯಾಂಚ್ ಅಲ್ಲಿ. ಇದು ಮಲೇಷ್ಯಾದು ಸಂಸ್ಥೆ ಒಕಿನವ ಡ್ರ್ಯಾಗನ್. ನಾವು ಶ್ರೀ ಬಾಹುಬಲಿ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಓನಾಗಿ ಮಾಡಿಕೊಂಡು ರಿಜಿಸ್ಟರ್ ಮಾಡಿಸಿ ಮಾಡ್ತಾಯಿದ್ವಿ. ಸರ್ಟಿಫಿಕೇಟ್ ಎಲ್ಲ ಹೊರಗಡೆ ಸಂಸ್ಥೆಯಿಂದನೇ ಕೊಡ್ತೀವಿ, ಸರ್ಟಿಫಿಕೇಟ್, ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್. ಸರ್ ಸುಮಾರು ಒಂದು 30 ವರ್ಷ ಆಯ್ತಾ? ನಾವು ಟ್ರೈನಿಂಗ್ ಮಾಡಿ 30 ವರ್ಷ ಆಯಿತು. ಒಂದು 2018ರಿಂದ ಕ್ಲಾಸ್ ಮಾಡ್ತಾ ಇದ್ವಿ. 2018ರಿಂದ. ಸರ್ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಬಂದೋಗಿರ್ಬೋದು ನಿಮ್ಮ ಹತ್ರ? ಬಂದಿದ್ದಾರೆ ಸರ್, ಈ ಲೆಕ್ಕನೇ ಹಾಕಕ್ಕಾಗಲ್ಲ. 6 ಮಕ್ಕಳು ಬಂದು, 100 ಮಕ್ಕಳು ಬಂದು ಹೋಗಿದ್ದಾರೆ ಗೈಸ್. ಇವ್ರ ಹತ್ರ ಕಲ್ತಿರೋದು 100-200 ಮಕ್ಕಳೆಲ್ಲ, ಸಾವಿರಾರು ಮಕ್ಕಳು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸುಮಾರು ಒಂದು 30 ವರ್ಷನ ಸರ್? ಸುಮಾರು ಒಂದು 35. ಕಲಿಬೇಕಾದ್ರೆ ಟ್ರೈನಿಂಗ್ ಕೊಡ್ತಾ ಇದ್ದ ಮಕ್ಕಳಿಗೆ. ಓಹೋ. ಯಾವ ದುಡ್ಡಿಗೆ ಆಸೆ ಮಾಡಿಲ್ಲ. ನಮಗೆಲ್ಲ ಕಲಿಸ್ತಾ ಇರ್ಬೇಕಾದ್ರೆ ಟ್ರೈನಿಂಗ್ ಇಂದ ಬಂದಿದ್ದವರು. ಆಗ ನಮ್ಗೆ ದುಡ್ಡಿಗೆ ಡಿಸ್ಕೌಂಟ್ ಎಲ್ಲ ಈಗಲೂ ಕೂಡ ಫೀಸ್ ಎಲ್ಲ ಕಡಿಮೆನೆ ಮಾಡಿ ನಾವು ಮಕ್ಕಳನ್ನ, ತುಂಬ ಬಡವ್ರ ಮಕ್ಕಳು ಬರ್ತಾರೆ, ಅದೆಲ್ಲ ಸ್ವಲ್ಪ ಫ್ರೀಯಾಗಿ ಮಾಡ್ಕೊಡ್ತೀವಿ. ಕಮ್ಮಿ ಫೀಸ್ ತಗೊಂಡು ಏನು ಸಂಸ್ಥೆ ಫೀಸ್ ಇರ್ತವೆ ಅಷ್ಟು ತಗೊಂಡೇ ಮಾಡ್ಕೊಡ್ತೀವಿ. ಸುಮಾರು ನಾನು ನೋಡ್ದಂಗೆ ಬೆಂಗಳೂರು, ಯಾಕೆ ನಂದು ಒಂದು ಕ್ಲಾಸ್ ಇದೆ, ನಾನು ನೋಡ್ದಂಗೆ ಎಲ್ಲ 1000 ರೂಪೀಸ್ ಇಷ್ಟು ಮಾಡ್ತಾರೆ. ನಿಮ್ದು ಫೀಸ್ ಎಷ್ಟು ಸರ್? ನಾವು 300 ಮಾಡಿದ್ವಿ ಸರ್. ಈಗ ಎಷ್ಟು? 300 ರೂಪಾಯಿ. ಆದ್ರೂ ಕೂಡ ಮಕ್ಳೇನು ಕರೆಕ್ಟಾಗಿ ಕೊಡಲ್ಲ. ಕೆಲವು ಮಕ್ಳು ಕೊಡ್ತಾರೆ, ಕೆಲವು ಕೊಡಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನು ಅಂದ್ರೆ ಒಂದು ಕಲೆ ಕಲಿಸ್ಬೇಕು. ನಾವು ಕಲ್ತು ಬಂದಿದ್ವಿ ಮಾಸ್ಟರ್ ಹತ್ರ, ಮಕ್ಕಳು ಕಲೀಲಿ ಅಂದ್ಬಿಟ್ಟು ನಾವು. ಅಂದ್ರೆ ಫ್ಯೂಚರ್ನಾಗ್ಲಿ ನಿಮ್ ಅಂದ್ರೆ ಎಲ್ಲ ನೀವು ಇದರಿಂದನೇ ನಂಬ್ಕೊಂಡಿದ್ದೀರಾ, ಇಲ್ಲ ಅಂತ ಅಂದ್ರೆ ಬೇರೆ ಹೊರಗಡೆ ಅದು ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಈ ಕ್ಲಾಸ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿಂದ ಏನ್ ನಮ್ಗೇನ್ ಜಾಸ್ತಿ ಸಂಪಾದನೆ ಮಾಡ್ಬೇಕು ಅಂತಲ್ಲ, ಮಕ್ಳಿಗೆ ಏನೋ ಕಲ್ಸಿಸ್ಬೇಕು. ನನ್ ಕೈಲಿ ಆಗಿದ್ದು ನಾ ಕಲ್ತಿರೋದು ಇನ್ನೊಬ್ರಿಗೆ ತಿಳ್ಕೋಬೇಕು ಅಂತ ಕಲ್ಸಿಸ್ತಾರೆ ಅಷ್ಟೇ. ಬಿಸ್ನೆಸ್ ಅಂತ ಬೇರೆ ಮಾಡ್ತಾರ ಅವರು. ಇರೋ ದುಡ್ಡು ಮಾಡ್ಬೇಕು ಅನ್ನಂಗಿದ್ರೆ ಅವ್ರು 300 ರೂಪಾಯಿ ಫೀಸಿಗೆ ತಗೋತೀವಿ. ಮತ್ತೆ ಸಮಸ್ಯೆ ಫೀಸ್ ಅಷ್ಟೇನು ತಗೊಳಲ್ಲ, ಕಮ್ಮಿ ತಗೊಳ್ಳಲ್ಲ. ಅಲ್ಲ, ಸಮಸ್ಯೆ ಫೀಸ್ ಎಷ್ಟು? 300 ರೂಪಾಯಿ ಗಾಯ್ಸ್. ಇವಾಗ ಎಲ್ಲಿ 300 ರೂಪಾಯಿ ಒಂದು ಹುಡುಗಿ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ? ಈಗ 300 ರೂಪಾಯಿ ಫೀಸ್ ಅನ್ನೋ ಕಿಚ್ಚಾಗಿ 300 ರೂಪಾಯಿ ಅವ್ರು ತಗೊಂಡು ಮಾಡ್ಬೇಕು ಅನ್ನೋದಲ್ಲ, ಮಕ್ಳು ಏನೋ ಕಲಿಬೇಕು ಅನ್ನೋ ಮಾಡ್ತಾರೆ ಅಷ್ಟೇ ಹೊರತು ಅವ್ರು ಇದ್ರಲ್ಲಿ ದುಡ್ಡು ಮಾಡ್ಬೇಕು ಅನ್ನಂಗಿದ್ರೆ ಇವತ್ತು 1,500 1,000 ಎಲ್ಲ ಫೀಸ್ ಮಾಡಿ ಅದು ಇದು ಅಂತ ಏನೇನೋ ಕಾಸ್ಟ್ಯೂಮ್ ಅಂತ ಎಕ್ಸ್ಟ್ರಾ ಪ್ರೈಸ್ಗಳು ಹಾಕಿ ದುಡ್ಡು ಮಾಡ್ಬೋದಾಯ್ತು. ಅವ್ರು ಇದ್ರಲ್ಲಿ ದುಡ್ಡು ಮಾಡಿದ್ರೆ ಇಷ್ಟು ವರ್ಷದಲ್ಲಿ ಹೆಂಗೆ ಬೆಳ್ಕೊಂಡು ಹೋಗೋದಾಯ್ತು, ಅವ್ರು ಏನೇನೋ ಮಾಡಿ ಬಿಲ್ಡಿಂಗ್ ತಗೋದಾಯ್ತು. ಅವ್ರು ಇವತ್ತಿಗೂ ನಾವು ನೋಡಿದಾಗ ಅವತ್ತಿಂದ ಹೆಂಗೆ ಅವ್ರು ಇವತ್ತು ಹಂಗೆ ಅವರು ಅದ್ರಲ್ಲೇನು ದುಡ್ಡು ಮಾಡ್ಕೊಂಡು ಹೋದಾರೆ. ಇವತ್ತು ಅವ್ರು ಯಾಕೆ ಹಿಂಗೆ ಇರ್ತಿರು? ಫಸ್ಟ್ ಆಫ್ ಆಲ್ ಅವ್ರು ಏನೋ ಮಕ್ಕಳು ನಾನು ಕಲ್ತಿರೋದು ನನ್ನಿಂದ ಇನ್ನೊಬ್ರು ಏನೋ ಕಲೀಲಿ ಅಷ್ಟೇ. ಅವ್ರದ್ದು ಪಾಲಿಸಿ ಬೇರೆ ಥರ ಏನೋ ದುಡ್ಡು ಮಾಡ್ಬೇಕು ಅಂದ್ರೆ ಅವ್ರು ಲೆಕ್ಕಾಚಾರ ಬೇರೆ ಥರ ಇರ್ತಿತ್ತು, ದುಡ್ಡೇ ಬೇರೆ ಥರ ಮಾಡಿದ್ರು. ಇದೆಲ್ಲ ಮಕ್ಳಿಗೋಸ್ಕರ ನಾವೇ ಆಸ್ತಿ ಎಲ್ಲ ಕಳ್ಕೊಂಬಿಟ್ಟಿದ್ವಿ. ಪ್ರಾಕ್ಟೀಸ್ ಮಾಡಿಸ್ಬೇಕು, ನಾವೇ ಖರ್ಚು ಮಾಡಬೇಕು. ಮಾಸ್ಟರ್ಗಳಿಗೆಲ್ಲ ಸಿಕ್ಕಾಬಟ್ಟೆ ತಿನ್ನಿಸಿ ಉಣಿಸಿ ಎಲ್ಲ ಮಾಡಿದ್ವಿ. ಕಲಿಬೇಕು ಅನ್ನೋ ಒಂದು ಆಟ. ಅಂದ್ರೆ ನಿಮ್ಮ ಆಸ್ತಿ ಈ ಕರಾಟೆ ಕ್ಲಾಸ್ಗೋಸ್ಕರ ಮಕ್ಳು ಕಲಿಸ್ಬೇಕು ಅಂತ ನಿಮ್ಮ ಆಸ್ತಿಗಳನ್ನೆಲ್ಲ ಕಳ್ಕೊಂಡಿದ್ದೀರಾ? ಹಾಕೊಂಡಿದ್ವಿ. ಓಹೋ ಗೈಸ್, ಮೈ ಜುಮ್ ಅಂತ ನಿಜ ನೋಡಿ. ನನಗೆ ನಿಜ ನಂಬಕ್ ಆಗ್ತಿಲ್ಲ ನನಗೆ. ಯಾಕೆಂದ್ರೆ ಅವ್ರು ಮಾಡಿರೋದು ರಿಯಾಲಿಟಿ ಅದೇನಲ್ವಾ. ಯಾಕೆಂದ್ರೆ ನಾವು ನೋಡಿದಾಗ ಎಷ್ಟು ಕಮ್ಮಿ. ಈಗ ನಾನು ಕಮ್ಮಿ ರೇಟು ಸೈಟ್ಗಳು ಕಮ್ಮಿಗೆ ಎಲ್ಲ ಮಾಡ್ಬಿಟ್ಟು ಮಕ್ಕಳು ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವ್ಯವಹಾರ ಮಾಡಿದೋ ವ್ಯವಹಾರಗಳೆಲ್ಲ ಲಾಸ್ ಆದೋ.
ಇನ್ನೇನು ನಮ್ಗೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ. ಕುಡಿಯೋದು, ತಿನ್ನೋದು, ಹಾಗೂ ಇವು ಜೂಜಾಡೋದು ಏನೂ ಇಲ್ಲ ಹ್ಯಾಬಿಟ್ಸು. ಇವತ್ತು ಒಂದು ಬೀಡ ಕೂಡ ಹಾಕಲ್ಲ ನಾನು. ಮಕ್ಕಳು ಯಾಕೆಂದರೆ ನಮ್ಮ ಗುರುಗಳು ಅದೇ ಥರ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಇದೇ ಥರ ನಡ್ಕೋಬೇಕು ಅಂತ. ಗೈಸ್ ನನಗೆ ಇವತ್ತು ನಡ್ಕೊಂಡಿದ್ದೀವಿ. ಗೈಸ್ ನನಗೇನು ಅನಿಸ್ತೈತಿ ಅಂತ, ಇಂಥ ಗುರುಗಳು ನನಗೆ ಸಿಗ್ಲಿವಲ್ಲ. ನಿಮ್ಗೆಲ್ಲ ಅಂತ ಖುಷಿ ಅನ್ಸ್ತಲ್ಲ ಗುರುಗಳು ನೋಡಿದಾಗ? ನಾವೆಲ್ಲ ಕಲ್ತಾಗೆಲ್ಲ ಮೂಮೆಂಟ್ ಅವಾಗೆಲ್ಲ ನಾವೆಲ್ಲ ಕಲಿತಿದ್ದು ಎಲ್ಲಿ ಹರೀಶಣ್ಣ ಅಲ್ಲಿ ಫೀಲ್ಡ್ ಅಲ್ಲಿ ನಾವೆಲ್ಲ ಆಗ ಹೆಚ್ಚು ಕಮ್ಮಿ. ನಾನು ಕರಾಟೆ ಬಿಟ್ಟು 2013 ಅಂದ್ರೆ ಹೆಚ್ಚು ಕಮ್ಮಿ. ನಾನು ನಿಮ್ಮ ಹತ್ರ ಬಂದಾಗ 2011 ಏನೋ ಅನ್ಸುತ್ತೆ. ನಾನು 10-11 ಇರ್ಬೇಕು ಅವ್ರ ಹತ್ರ ನಾನು ಬಂದಾಗ. ಅಂದ್ರೆ ಇಲ್ಲಿಗೆ 16 ವರ್ಷದಿಂದ 16 ವರ್ಷದಿಂದ ಕರಾಟೆ ಕ್ಲಾಸಿಗೆ ಹೋಗಿದ್ದು. ಅದು ಬಿಟ್ರೆ ಇವತ್ತು 16 ವರ್ಷ ಬಿಟ್ಕೊಂಡು ಇವತ್ತು ಅವ್ರು ಇಲ್ಲಿ ಕರಾಟೆ ಕ್ಲಾಸಿಗೆ ಬಂದಿರ್ತಾನೆ. ಸರ್, ಇಂಥ ಸ್ಟೂಡೆಂಟ್ಸ್ಗಳು ಬಂದು ನಿಮ್ಮನ್ನ ಮಾತಾಡಿಸ್ತಾರಲ್ಲ, ಅವಾಗ ಏನ್ ಅನ್ಸುತ್ತೆ ನಿಮಗಾಗ? ಅವರೆಲ್ಲ ಖುಷಿ ಪಡ್ತಾರೆ. ಸರ್, ಇವತ್ತು ನೀವು ನಿಮ್ಮನ್ನ ನೆನೆಸ್ಕೊತೀವಿ ಸರ್, ನೀವು ತುಂಬ ಚೆನ್ನಾಗಿ ಕೋಚ್ ಕೊಡ್ತಾ ಇದ್ರಿ, ಈ ಥರ ಕೋಚಿಂಗ್ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಅಂತ ಕೇಳ್ತಾರೆ. ಇವತ್ತು ನಮ್ಗೆ ಅದೃಷ್ಟ ಇಲ್ಲ ಅಂತನೂ ಅಂತಾರೆ. ಕೆಲವರು ಮಿಲಿಟ್ರಿಲಿ ಇದ್ರು, ಕೆಲವರು ಪೊಲೀಸ್ ಆಗಿದ್ದಾರೆ ಈಗಲೂ. ಹೌದಾ? ಹೌದು ಸರ್, ನಿಮ್ಮ ಹತ್ರನೇ ಕಲ್ತಿ ನಿಮ್ ಅಂದ್ರೆ ಈ ಚಂದ್ರಾಪಟ್ಟಣದಲ್ಲೆಲ್ಲ ಕ್ಲಾಸ್ ಮಾಡಿರೋರು ಇದಾರ? ಇಲ್ಲ, ಯಾರು ಇಲ್ಲ. ಬಟ್ ಹೊರಡೆ ಮಾಡ್ಕೊಂಡಿದ್ದಾರೆ. ಹೌದು, ನನ್ನ ಹತ್ರ ಒಬ್ಬ ಸ್ಟೂಡೆಂಟು ಆಕಾಶ್ ಅನ್ಬಿಟ್ಟು ಗೌಡ್ಗೆರೆ ಹುಡುಗ, ಅವ್ನು ನಮ್ಮ ಹತ್ರ ಜೊತೆಲಿದ್ದಾರೆ. ಅವರ ಕೋಚಿಂಗ್ ಎಲ್ಲ ಕೊಡ್ತಾರೆ. ಇನ್ನ ಸುಪ್ರೀತ್ ಅಂತ ಒಂದು ಹುಡುಗ, ಅವನು ಬ್ಲಾಕ್ ಬೆಲ್ಟ್ ಆಗಿದೆ. ಆಮೇಲೆ ಇನ್ನೂ 2-3 ಮಕ್ಕಳು ಬ್ಲಾಕ್ ಬೆಲ್ಟ್ಸ್ ಆಗಿದ್ದಾರೆ. ಸುಮ್ಮನೆ ನಿಮ್ಮ ಹತ್ರ ಬ್ಲಾಕ್ ಬೆಲ್ಟ್ ಎಷ್ಟು ಚೆನ್ನಾಗಿ ಮಾಡ್ಸಿದೀರಾ? ಒಂದು 10 ಮೆಂಬರ್ಸ್ ಆಗಿದ್ದಾರೆ. ಅಲ್ಲ, ಪ್ರೆಸೆಂಟ್ ಇವಾಗಲ್ಲ ಸರ್? ಪ್ರೆಸೆಂಟ್ ಇವಾಗ ಮಾಡ್ಸಿರೋರೆಲ್ಲ ಹೊರಟೋದ್ರು, ಎಲ್ಲ ಹೊರಗಡೆ ಹೋಗ್ಬಿಟ್ರು. ರಾಜಸ್ಥಾನದವರು, ಇವತ್ತು ರಾಜಸ್ಥಾನದಲ್ಲೂ 3 ಜನ ಇದ್ದಾರೆ ಬ್ಲಾಕ್ ಬೆಲ್ಟ್ಸ್ ನಮ್ಮ ಸ್ಟೂಡೆಂಟ್. ಅವರೆಲ್ಲ ಹೋಗಿದ್ದಾರೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಟ್ರೈನಿಂಗೇ ಜಾಸ್ತಿ. ಬ್ಲಾಕ್ ಬೆಲ್ಟ್ಸ್ ಮಾಡೋದಕ್ಕಿಂತನೂ ಕೋಚು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಅವರು. ಆಮೇಲೆ ಬೆಲ್ಟ್ ಸರ್ಟಿಫಿಕೇಟ್, ಅದು ಅವ್ರಿಗೆಲ್ಲ ದುಡ್ಡೇ ತಗೊಂಡಿಲ್ಲ, ಸಂಸ್ಥೆಯಿಂದ ಹಂಗೇನೆ ಕೊಟ್ಟಿದ್ದೀವಿ. ಹೌದಾ ಸರ್? ಅಂದ್ರೆ ಈಗ ಸರ್, ಈಗ ಇದೆಲ್ಲ ಇಲ್ಲಿ ಫೋಟೋ ಹಾಕಿದಿರಲ್ಲ, ಒಂದು ನಿಮಿಷ ಬರ್ತೀರಾ? ಇದು ಫೋಟೋ ಹಾಕಿದಿರಲ್ಲ, ಇವರೆಲ್ಲ ಯಾರು ಅಂತ ತಿಳಿಸ್ಕೊಡ್ಬೋದಾ ನೀವು? ಹಾಗೆ ಮಾಡಿರೋದು. ಅಂದ್ರೆ ಯಾರು ಇವರೆಲ್ಲ? ಅಲ್ಲ ಸರ್, ಇದೆಲ್ಲ ಈ ಫೋಟೋಸ್ ಅಲ್ಲ, ಅಲ್ಲಿ ಮೇಗಡೆ ಫೋಟೋ ಹಾಕಿದಿರಲ್ಲ, ಅದೆಲ್ಲ ರೈತರ ಸಂಘದವರು ಸರ್. ಅಂದ್ರೆ ಈ ಸಂಸ್ಥೆ ಇಲ್ಲ, ಇವರು ಯಾರು ಇಲ್ಲ. ಹೌದಾ? ರೈತ ಸಂಘದವರು. ಸರ್, 2 ಸಾವಿರ ಎಲ್ಲ ನೀವೇ ಮಾಡ್ಕೊಂಡಿರೋದಾ ಇಲ್ಲ ನಾವೇ ಮಾಡ್ಕೊಂಡಿರೋದು? ನಿಮ್ದೆ ಯಾರೋ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಮಾಡ್ತಿರೋದು. ಸರ್, ಮತ್ತೆ ಇಲ್ಲಿ ಏನೇನು ಟ್ರೈನಿಂಗ್ ಸಿಗ್ಬೋದು ಅಂತ ಫೋಟೋ ತೆಗೆದು. ಓ, ನೋಡಿ ಗೈಸ್, ಇದು ಇದು ಗುರುಗಳ ಫೋಟೋ. ಜಗತ್ಗೆ ಸುಮಾರು ಎಷ್ಟು ವರ್ಷ ನಿಮ್ಗೆ ಇವಾಗ ಏಜ್? ಸರ್, ಈಗ 60 ಆಗಿದೆ. ಓಹ್ ಸರ್, ಈಗಲೂ ನೀವೇ ಪ್ರಾಕ್ಟೀಸ್ ಮಾಡ್ತಿಲ್ಲ, ಸ್ಟೂಡೆಂಟ್ ಮಾಡಿಸ್ತಾರ? ನಾವು ಅವರು ಹೇಳ್ಕೊಡ್ತಾರೆ, ನಾವು ಸರ್, ನೀವು ಯಾವ್ದಾರು ಒಂದು ಮೂವ್ಮೆಂಟ್ ಮಾಡ್ಬೋದಾ? ಯಾವ್ದಾದ್ರು ಓಕೆ ಸರ್, ಆಡಿಯನ್ಸ್ಗೋಸ್ಕರ ಒಂದು ಮೂವ್ಮೆಂಟ್ ಯಾವ್ದಾರು ಒಂದು. ಈಗ ಫಸ್ಟ್ ಬ್ಯಾಕ್ಗ್ರೌಂಡ್ ನಿಮ್ದೇ ಬರ್ಲಿ, ಬ್ಯಾಕ್ಗ್ರೌಂಡ್. ಈಗ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ ಈ ಕಡೆ. ಒಂದು ಸೆಕೆಂಡ್. ಸರ್, ಅವ್ರ ಗೌರವ ನೋಡಿ, ಅವ್ರ ಶೂನ ರಿಮೂವ್ ಮಾಡಿ ಕೂಡ ಬರ್ತಾರೆ ಅವರು. ತುಂಬಾ ನನಗೊಂಥರ ಸಖತ್ ಖುಷಿ ಆಯ್ತು. ಇದು ಮೋಶಿಗಿರಿ ಅಂತ ಮಾಡ್ತಿದ್ದೆ. ಇದು ಬಂತು. ತುಂಬಾ ಥ್ಯಾಂಕ್ ಯು ಸರ್, ಸಾಕಾ ಸರ್. ಸರ್, ನಿಮ್ಮ ಪ್ರಾಪರ್ಟಿ ಎಕ್ವಿಪ್ಮೆಂಟ್ಸ್ ಅಂದ್ರೆ ಒಂದಿದೆಯಲ್ಲ, ಏನು ಸರ್ ಇದು? 60 years ಅಲ್ಲಿ ನಾನು ಈ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಕರಾಟೆನ ಪವರ್ ಏನಿರುತ್ತೆ ನೋಡಿ. ಅದು ನಿಜಾನೇ. ಅದು ನಿಮ್ ಸ್ಟ್ರೆಂತ್ ಆಗ್ಲಿ, ಶಾಮಿಯಾನ ಆಗ್ಲಿ, ಸೂಪರ್ ಸರ್, ಗ್ರೇಟ್. ನನಗಂತೂ ಒಂಥರ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿದ್ಕೂ ಕೂಡ. ನಮ್ಗೊಂದು ಖುಷಿ ಆಯ್ತು. ಅಲ್ಲ, ಇದ್ರದ್ದು ಇದೇನು ಸರ್ ಇದು ಅಂತ? ಇದೇನು ಅಂತ ಇದು? ಮಕ್ಕಳು ಟ್ರೈನಿಂಗ್. ಅದೇ ಯಾವ ತರ ಅಂತ ಒಂದೇ ಒಂದು. ಒಂದು ಸೆಕೆಂಡ್. ಅಟ್ಯಾಕ್ ಮಾಡ್ತಾರೆ. ನೈಸ್. 40 ವರ್ಷದಲ್ಲಿ ಅವ್ರು ಈ ತರ ಸ್ವಾಮಿನ ಆಯ್ತು. ನಿಜವಾಗ್ಲೂ ನಾನು ಇವ್ರು ಮುಂದೆ ಏನೂ ಅಲ್ಲ ಅನ್ಸೈತೆ ನನಗೆ. ಇದು ನಿಮ್ದು ಶ್ರೀ ಬಾಹುಬಲಿ ಕರಾಟೆ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ.
ಓಕಿನೋ ನ್ಯಾಷನಲ್ ಅನ್ನೋದು ಅದು ಓಕಿನವಾ ಇಂಟರ್ನ್ಯಾಷನಲ್. ಹಾ, ಬಟ್ ಇಲ್ಲಿಗೆ ನಿಮ್ದು ಶ್ರೀ ಬಾಹುಬಲಿ ಅಂತನಾ? ಹಾ, ನಮ್ದು ಬಾಹುಬಲಿ ಮಾರ್ಷಲ್ ಆರ್ಟ್ಸ್ 2017-18ರಲ್ಲಿ ರಿಜಿಸ್ಟರ್ಡ್ ಆಗಿದೆ. ಹಾ ಹಾ. ಮತ್ತೆ ನಾವು ಓಕಿನವಾ ಡ್ರ್ಯಾಗನ್ ಇಂದಾನೇ ಮಾಡ್ತಾ ಇದ್ದೀವಿ. ತುಂಬಾ ಸರ್, ನಮ್ಗಂತೂ ತುಂಬಾ ಖುಷಿ ಆಯ್ತು ನೀವು ಮೀಟ್ ಮಾಡ್ಕೊಟ್ಟಿದ್ದಕ್ಕೆ. ತುಂಬಾ ಥ್ಯಾಂಕ್ ಯು ಸರ್. Thank you. ಹಾರ್ಟ್ಫುಲ್ಲಿ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀನಿ. Okay, ಗೈಸ್, ನೀವು ಯಾರಾದ್ರೂ ಕೂಡ ಚಂದ್ರಪಟ್ಟಣದ ಇರೋರು ಅಂತ ಅಲ್ಲ, ಹೊರ್ಗಡೆಯಿಂದ ತುಂಬಾ ಜನ ಕಲ್ತೋಗಿದ್ದಾರೆ. ಹೊರ್ಗಡೆಯಿಂದನೂ ಬಂದು ಕಲಿಬೇಕು ಆಸಕ್ತಿ ಇದ್ದವ್ರಿಗೆ, ನೀವು ಇಲ್ಲಿ ದುಡ್ಡು ನೋಡ್ತಾರೆ ಅಂತ ಯಾರು ಥಿಂಕ್ ಮಾಡಕ್ ಹೋಗ್ಬೇಡಿ. ನಿಮ್ ಕಲಿಬೇಕು ಅಂತ ಆಸಕ್ತಿ ಇರೋರು, ಓಕೆನಾ ಸರ್? ನನ್ನ ವಿಡಿಯೋ ಮೂಲಕ ಕಲಿಬೇಕು ಅಂತ ಆಸಕ್ತಿ ಇರೋರು ಬಂದು ಬಾಹುಬಲಿ ಶ್ರೀ ಬಾಹುಬಲಿ ಕರಾಟೆ ಅಂಡ್ ಮಾರ್ಷಲ್ ಆರ್ಟ್ಸ್ ನ ಅದನ್ನ ಸರ್ ಕರಾಟೆ ಕ್ಲಾಸ್ ನ ಬಂದು ಲೊಕೇಶನ್ ಹೇಳಿ ಸರ್ ಇದ್ರದ್ದು. ಅಗ್ರಹಾರ ಬೀದಿ ರೋಡ್, ಚಂದ್ರಪಟ್ಟಣ. ಗೈಸ್, ಖಂಡಿತವಾಗ್ಲು ಇದು ಯಾವ್ದೇ ತರ ಪ್ರಮೋಷನ್ ಅಲ್ಲ, ಏನು ಅಲ್ಲ. ನಾನು ನಮ್ಮ ಚೇತು ಅಣ್ಣವ್ರದ್ದು ಮಾಸ್ಟರ್ ಅವರು, ಅದಕ್ಕೋಸ್ಕರ ನಾನು ಸುಮ್ಮನೆ ಆಸ್ ಇಟ್ ಈಸ್ ಮೀಟ್ ಮಾಡಕ್ಕೆ ಅಂತ ಬಂದೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ಗಳು ತಿಳ್ಕೊಂಡು ನನಗೆ ಈ ವಿಡಿಯೋ ಮಾಡಲೇಬೇಕು ಅಂತ ಅನಿಸ್ತು. ಯಾಕಂದ್ರೆ ನಾನು ಈ ಥರ ವಿಡಿಯೋ ಮಾಡಲ ಅಂತಂದರೆ ನಾನು ಯೂಟ್ಯೂಬರ್ ಆಗಿರೋದು, ಒಬ್ಬ ಇನ್ಫ್ಲುಯೆನ್ಸರ್ ಆಗಿರೋದು ನನಗೆ ವೇಸ್ಟ್ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇವ್ರ ಬಗ್ಗೆ ಯಾರ್ಯಾರು ಗೊತ್ತಿದೆ, ಯಾರ್ಯಾರು ಇವ್ರ ಬಗ್ಗೆ ಗೊತ್ತಿರುತ್ತೆ, ಏನೆಲ್ಲ ಗೊತ್ತಿರುತ್ತೋ ಒಂದು ಕಮೆಂಟ್ ಮಾಡಿ ಗೈಸ್, ನಿಮ್ಮ ಮಾಸ್ಟರ್ ನೇಮ್ನ. ಸೊ ಹಂಗೆ ಹೇಳ್ತಾ ಇವತ್ತಿನ ವ್ಲಾಗ್ನ ಅಂದರೆ ಇವ್ರ ವ್ಲಾಗ್ನ ಇಂಥ ಒಂದು ಲೈಬ್ರರಿ ಕುಟೆ, ನನ್ನ ಒಂದು ಲೈಬ್ರರಿ ಜೊತೆ ಅನ್ನಿಸ್ತು ಅಂತ ವ್ಲಾಗ್ನ ಮಾಡೋದಕ್ಕೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿಕ್ಕೆ ನಂಗೆ ಸಖತ್ ಖುಷಿ, ಹೆಮ್ಮೆ ಅನ್ನಿಸ್ತು. ಓಕೆ ಗೈಸ್, ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾಕಂದ್ರೆ ಒಬ್ರು ಮೋಟಿವೇಶನ್ ತಗೋಬೋದು, 60 ವರ್ಷ ಏಜು ಅಂತಂದರೆ ತಮಾಷೆನೇ ಅಲ್ಲ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಒಂದು ಕಮೆಂಟ್ ಮಾಡಿ. ಬಾಯ್.